ತವರೂರು ಕರ್ನಾಟಕ ಆದರೂ ಸಹ ಹಾಸನ ಅನ್ನೋದು ನನ್ನ ಮೂಲ ಸ್ಥಾನ. ನನಗೆ ಹಾಸನ ಜಿಲ್ಲೆಯಿಂದ ಹೋದಂಥ ಕರ್ನಾಟಕದ ಅನೇಕ ಮಾನೀಯರು ಅವ್ರದ್ದೇ ಆದ ಕ್ಷೇತ್ರದಲ್ಲಿ ಇವತ್ತು ನಾಡಿನಲ್ಲಿ ಒಳ್ಳೆಯ ಹೆಸರನ್ನ ಹಾಸನಿಗೆ ತಂದುಕೊಟ್ಟಿದ್ದಾರೆ. ನಾನು ಸಹ ಅರಸೀಕೆರೆ ತಾಲೂಕು ಒಂದು ಸಣ್ಣ ಗ್ರಾಮದಿಂದ ಹೋದವನು. ಇವತ್ತು ಕರ್ನಾಟಕದಲ್ಲಿ ಸುಮಾರು 70-80 ಲಕ್ಷ ನೋಂದಾಯಿತ ಕಾರ್ಯಕರ್ತರಿರುವಂಥ ಕರ್ನಾಟಕ ರಕ್ಷಣಾ ವೇದಿಕೆ ನನ್ನ 35 ವರ್ಷಗಳ ನಿರಂತರವಾದಂಥ ಹೋರಾಟ ಒಂದು ಕಡೆ ಆದರೆ, ಕರ್ನಾಟಕ ರಕ್ಷಣಾ ವೇದಿಕೆಯ 25 ವರ್ಷದ ಹೋರಾಟದಲ್ಲಿ ಕನ್ನಡದ ನಾಡು ನುಡಿ ನೆಲ ಜಲ ಭಾಷೆ ಕನ್ನಡಿಗರ ಬದುಕು ಇದು ಕರ್ನಾಟಕದಲ್ಲಿ ಕನ್ನಡಿಗರು ಸಾರ್ವಭೌಮತೆಯಿಂದ ಬದುಕಬೇಕು, ಕನ್ನಡದ ಭಾಷೆ ಸಾರ್ವಭೌಮತ ಭಾಷೆ ಕರ್ನಾಟಕದಲ್ಲಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ 25 ವರ್ಷದಿಂದ ಹೋರಾಟವನ್ನು ಮಾಡಿಕೊಂಡು ಬಂದು ಇತ್ತೀಚೆಗೆ ಡಿಸೆಂಬರ್ 27ನೇ ತಾರೀಕು ಇಡೀ ಕರ್ನಾಟಕ ಇತಿಹಾಸ ಪುಟಗಳಲ್ಲಿ ಬರೆಯುವಂಥ ಬಹುದೊಡ್ಡ ಚಳುವಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕರೆ ಕೊಡ್ತು. ಬಹುಶಃ ನಿಮಗೆಲ್ಲ ಗಮನಿಸಿದ್ದೀರಿ. ಇವತ್ತು ಬೆಂಗಳೂರು ನೋಡಿದ್ರೆ ಇಡೀ ಬೆಂಗಳೂರು ಕನ್ನಡೀಕರಣ ಆಗ್ತಾ ಇದೆ. ಇಡೀ ಬೆಂಗಳೂರು ಕನ್ನಡೀಕರಣ ಆಗೋದಷ್ಟೇ ಅಲ್ಲ, ಕರ್ನಾಟಕದ 31 ಜಿಲ್ಲೆ 224 ವಿಧಾನಸಭಾ ಕ್ಷೇತ್ರಗಳು ಸಹ ಕನ್ನಡೀಕರಣ ಆಗಬೇಕು ಅನ್ನುವ ಪ್ರತಿಜ್ಞೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಜ್ಞೆಯನ್ನು ತಗೊಂಡಿದೆ. ಹಾಗಾಗಿ 27 ಹೋರಾಟ ಇಡೀ ಕರ್ನಾಟಕದ ಕನ್ನಡಿಗರ ಮನೆ ಮಾತಾದಂಥ ಹೋರಾಟ. 100ಕ್ಕೆ 99 ಭಾಗ ಈ ಹೋರಾಟವನ್ನು ಒಪ್ಕೊಂಡಂಥದ್ದು ದೊಡ್ಡ ಇತಿಹಾಸ. ಇವತ್ತು ಬೆಂಗಳೂರಿನಲ್ಲಿ ಭಾರಿ ದೊಡ್ಡ ದೊಡ್ಡ ಉದ್ಯಮಗಳು, ಕಟ್ಟಡಗಳು, ಮಾಲ್ಗಳು ತಲೆ ಎತ್ತಿದ್ದಾವೆ. ನಾನು ಈಗ ಬೆಂಗಳೂರಿನಲ್ಲಿರುವಂಥ ಮಾಲ್ ಆಫ್ ಏಷ್ಯಾ ಅಂತೇಳಿ ಒಂದು ದೊಡ್ಡ ಮಾಲು, ಅಲ್ಲಿ ಕನ್ನಡದ ನಾಮಫಲಕವನ್ನು ಹಾಕಿ ಅಂತ ಕೇಳಿದ್ದಕ್ಕೆ ನನ್ನ ಮೇಲೆ ಕೋರ್ಟ್ಗೆ ಹೋದರು ಅವರು. ನಾನು ಅಲ್ಲಿ ಪ್ರತಿಜ್ಞೆ ಮಾಡಿದೆ, ಒಂದು ಮಾಲ್ ಆಫ್ ಏಷ್ಯಾ ಅಷ್ಟೇ ಗುರಿ ಆಗಬಾರ್ದು, ಇಡೀ ಬೆಂಗಳೂರು ಗುರಿ ಇಟ್ಕೊಂಡು ಇಲ್ಲಿ ಕನ್ನಡದ ನಾಮಫಲಕಕ್ಕೆ 60-40 ಕನ್ನಡ ನಾಮಫಲಕ ಬರಬೇಕು ಅನ್ನುವ ದೊಡ್ಡ ಗುರಿ ಇಟ್ಕೊಂಡು ಹೋರಾಟಕ್ಕೆ ಕೈ ಹಾಕ್ತೆ. ಆ ಹೋರಾಟ ಇಡೀ ಬೆಂಗಳೂರು ವಾತಾವರಣ ಅವತ್ತು ಯಾರು ಇಲ್ಲಿ ಕರ್ನಾಟಕಕ್ಕೆ ಬಂದಿರುವಂಥ ಉತ್ತರ ಭಾರತದ ಉದ್ಯಮಿಗಳೇನಿದ್ದಾರೆ ಅವರೆಲ್ಲ ಕಣ್ಣು ಕಿವಿಯನ್ನು ತೆರೆಸುವಂಥ ಹೋರಾಟ ಆಯಿತು. ಅವರು ಹಿಂದೆ ಸರ್ಕಾರದ ಮೇಲೆ ಒತ್ತಡ ಹಾಕಿರು, ಸರ್ಕಾರಗಳಿಗೆ ಏನೇನು ಸಲ್ಲಿಸಬೇಕೋ ಎಲ್ಲ ಕಪ್ಪ ಕಾಣಿಕೆಗಳನ್ನ ಸಲ್ಲಿಸಿ ನಾನು 14 ದಿವಸ ಜೈಲಿಗೆ ಹೋಗುವ ಹುನ್ನಾರವನ್ನು ಅನೇಕರು ಮಾಡಿದ್ರು. ನಾನು ಜೈಲಿಗೆ ಹೋದೆ. ನಾನೇನು ನನ್ನ 14 ದಿವಸ ಜೈಲಿಗೆ ಕಳಿಸಿದ್ದಾರೆ ಈ ಸರ್ಕಾರ, ಈ ವ್ಯವಸ್ಥೆ ಅಂತ ಹೇಳಿ ನಾನೇನು ಎದುರುದೋನಲ್ಲ. ಮತ್ತೆ ಜೈಲಿಂದ ಬಂದೆ, ಮತ್ತೆ ಜೈಲಿಗೆ ಕಳಿಸಿರು, ಮತ್ತೆ ಜೈಲಿಂದ ಬಂದೆ, ಮತ್ತೆ ಜೈಲಿಗೆ ಕಳಿಸ್ಲಿಕ್ಕೆ ತಯಾರು ಮಾಡ್ಕೊಂಡು ಕೂತಿದ್ರು. ಆದರೂ ಸಹ ಅಂಜದೆ ಅಳಕದೆ ನನ್ನ ಹೋರಾಟವನ್ನು ಮುಂದುವರಿಸಬೇಕು ಅಂತೇಳಿ ನಾನು ಸಿದ್ದರಾಮಯ್ಯನವರಿಗೆ ನೇರವಾಗಿ ಹೇಳಲಿಕ್ಕೆ ನಿಂತೆ. ಸಿದ್ದರಾಮಯ್ಯನವರೇ, ಸನ್ಮಾನ್ಯ DK ಶಿವಕುಮಾರ್ ಅವರೇ, ನೀವೆಷ್ಟೇ ನನ್ನ ಧ್ವನಿಯನ್ನು ಅಡಗಿಸುವ ಕೆಲಸ ಮಾಡಿದ್ರೆ ಅದು ಮೂರ್ಖರ ಪರಮಾವಧಿ ಅಂತ ಹೇಳಿ ನಾನು ಹೇಳಬೇಕಾಗತ್ತೆ. ನನ್ನ ಧ್ವನಿಯನ್ನು ಯಾರೂ ಅಡಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾನು ಹೋಗಿರೋದು ಹೊಯ್ಸಳ ರಾಜ್ಯದ ಇಲ್ಲಿಂದ ಹೊರಟುವಂತನು, ಹಾಸನ ಜಿಲ್ಲೆಯಿಂದ ಹೊರಟುವಂತನು. ಹಾಗಾಗಿ ನನ್ನ ರಕ್ತ ಕಣಕಣಗಳಲ್ಲೂ ಸಹ ಕನ್ನಡ ಅನ್ನೋದು ಅಷ್ಟು ಗಟ್ಟಿಯಾಗಿ ಉಳಿದಿದೆ. ಈಗಲೂ ಹೇಳ್ತಾ ಇದ್ದೀನಿ, ನನ್ನ ದೇಹದ ಕೊನೆಯ ಒಂದು ಹನಿ ರಕ್ತ ಹೀರೋವರೆಗೂ ಹೋರಾಡಿ ಸಾಯ್ತೀನೋ ಹೊರತು
ಇವತ್ತು ಯಾವುದೇ ಸರ್ಕಾರಗಳಿಗೆ ಯಾವುದೇ ವ್ಯವಸ್ಥೆಗೆ ನಾನು ಹೆದರೋದಿಲ್ಲ, ಅಂಜೋದಿಲ್ಲ, ಅಳ್ಕೋದಿಲ್ಲ. ನನ್ನ ಹೋರಾಟ ಪ್ರಾರಂಭ ಆಗುತ್ತೆ. ಈಗ 28 ಗಡುವು ಕೊಟ್ಟಿದ್ದೀವಿ ನಾವು. 28 ಗಡುವು ಒಳಗಡೆ ಇಡೀ ಬೆಂಗಳೂರು ಕನ್ನಡೀಕರಣ ಆಗಲಿಲ್ಲ ಅಂದರೆ ಮತ್ತೊಂದು 28 ನಂತರ ಮತ್ತೊಂದು ದಿನ ಇಡೀ ಬೆಂಗಳೂರಲ್ಲ ಇಡೀ ಪ್ರಪಂಚ ನೋಡಬೇಕು. ಆ ರೀತಿಯ ಒಂದು ಹೋರಾಟಕ್ಕೆ ನಾವು ರೆಡಿ ಆಗಬೇಕು, ಸಜ್ಜಾಗಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಇನ್ನೂ 100 ಕೇಸ್ ಹಾಕಿರೋಷ್ಟೇ. ಈಗ ಸುಮಾರು ಇದು ಒಂದು ಹೋರಾಟದಲ್ಲೇ 16 ಕೇಸನ್ನು ನನ್ನ ಮೇಲೆ ದಾಖಲೆ ಮಾಡಿದ್ರು. ಪದೇ ಪದೇ ನನ್ನ ಜೈಲಿಗೆ ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿ 16 ಕೇಸ್ ದಾಖಲೆ ಹಾಕಿರು. ನಾನು ಸಿದ್ದರಾಮಯ್ಯನಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ನೇರವಾಗಿ ಹೇಳ್ತೀನಿ, ಇನ್ನೂ 16 ಅಲ್ಲ ಇನ್ನೂ 100 ಕೇಸ್ ಹಾಕಿರು. ನಾರಾಯಣಗೌಡರ ಧ್ವನಿಯನ್ನು ನಿಮ್ಮ ಕೈಲಿ ಅಡಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದು ನಾರಾಯಣಗೌಡರ ಧ್ವನಿ ಅಷ್ಟೇ ಅಲ್ಲ, ಇದು ಕರ್ನಾಟಕದ ಧ್ವನಿ, ಕನ್ನಡದ ಧ್ವನಿ. ಹಾಗಾಗಿ ಅದನ್ನು ಅಡಗಿಸುವ ಶಕ್ತಿ ನಿಮ್ಮ ಸರ್ಕಾರಕ್ಕಿಲ್ಲ, ನಿಮಗಿಲ್ಲ. ಇಲ್ಲಿ ಕನ್ನಡ ಗೆದ್ದಿದೆ. ಸಿದ್ದರಾಮಯ್ಯನವ್ರು ಸೋತಿದ್ದಾರೆ, ಸಿದ್ದರಾಮಯ್ಯನವ್ರ ಸರ್ಕಾರ ಸೋತಿದೆ, ಕನ್ನಡ ಇಲ್ಲಿ ಗೆದ್ದಿದೆ. ಹಾಗಾಗಿ ಕರ್ನಾಟಕದಲ್ಲಿ ಕನ್ನಡ 100ಕ್ಕೆ 100ರಷ್ಟು ಅನುಷ್ಠಾನ ಆಗುವವರೆಗೂ ನಾರಾಯಣಗೌಡರ ಹೋರಾಟ, ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಹೀಗೆ ಮುಂದುವರಿಯುತ್ತೆ. ನಾನು ಮೊನ್ನೆನೂ ಸಹ ಮಾಧ್ಯಮಗಳ ಜೊತೆಯಲ್ಲಿ ಮಾತಾಡುವಾಗ ಒಂದು ಮಾತು ಹೇಳಿದೆ. ರಾಜ್ಯಪಾಲರು ಅಂಕಿತ ಹಾಕದೆ ವಾಪಸ್ ಕಳಿಸಿದ ಕಾರಣ ಏನು? ಇಲ್ಲ ಯಾವುದೋ ಕಾರಣದ ಕೈಗಳು, ಉತ್ತರ ಭಾರತದ ಬಂಡವಾಳಶಾಹಿಗಳು ಏನಾದರೂ ಕೆಲಸ ಮಾಡ್ತಾ ಇದೀವಿ ಅನ್ನೋ ಅನುಮಾನ ನಮ್ಮನ್ನು ಕಾಡ್ತಾ ಇದೆ. ಹಾಗಾಗಿ ಸನ್ಮಾನ್ಯ ರಾಜ್ಯಪಾಲರೇ, ಕರ್ನಾಟಕದ ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡು ರಾಜ್ಯಪಾಲರಾಗಿ ಕರ್ನಾಟಕದ ಪರವಾಗಿ ಧ್ವನಿ ಎತ್ತಬೇಕಾದವರು ನೀವು ಸಹಿ ಹಾಕದೆ ವಾಪಸ್ ಕಳಿಸಿರೆ ನನಗೆ ಏನು ಅನಿಸುತ್ತೆ ಅಂದರೆ ನೀವು ಕರ್ನಾಟಕದಲ್ಲಿ ಇರಲಿಕ್ಕೆ ಯೋಗ್ಯರಲ್ಲ ಅಂತ ಅನಿಸುತ್ತೆ. ಹಾಗಾಗಿ ವಾಪಸ್ ಕೇಂದ್ರಕ್ಕೆ ಹೋದರೆ ಭಾರಿ ಒಳ್ಳೆಯದು ಅಂತ ಅನಿಸುತ್ತೆ. ರಾಜ್ಯಪಾಲರು ತಕ್ಷಣ ಮತ್ತೆ ಅದನ್ನು ತರಿಸಿ ಸಹಿ ಮಾಡುವಂಥದ್ದಾಗಬೇಕು. ಮತ್ತು ಅವರು ಹೇಳ್ತಾ ಇದ್ದಾರೆ, ಏನು ಕಾರಣ ಹೇಳ್ತಿದ್ದಾರೆ, ಈಗ ಅಧಿವೇಶನ ಪ್ರಾರಂಭ ಆಗುತ್ತೆ, 2 ಸದನಗಳಲ್ಲಿ ಅದು ಅಂಗೀಕಾರ ಆಗಬೇಕಾಗಿದೆ, ಅಂಗೀಕಾರ ಆದಮೇಲೆ ನಾನು ಸಹಿ ಮಾಡ್ತೀನಿ ಅಂತ ಹೇಳ್ತವ್ರೆ. 2 ಸದನದಲ್ಲಿ ಅಂಗೀಕಾರ ಆದಮೇಲೆ ರಾಜ್ಯಪಾಲರು ಸಹಿ ಮಾಡುವಂಥ ಅಗತ್ಯನೇ ಇರೋದಿಲ್ಲ, ಅದು ತಾನಾಗೆ ಆಗುತ್ತೆ. ಹಾಗಾಗಿ ರಾಜ್ಯಪಾಲರಿಗೆ ಈ ನಾಡಿನ ನೆಲದ ಜಲದ ಇಲ್ಲಿಯ ಭಾಷೆ ಇಲ್ಲಿಯ ಜನರ ಋಣ ತೀರಿಸಬೇಕು ಅನ್ನೋದಾದರೆ ರಾಜ್ಯಪಾಲರು ಸಹಿ ಹಾಕಿದರೆ ಭಾರಿ ಒಳ್ಳೆಯದು. ಇಲ್ಲ ಅಂದರೆ ನೀವು 1 ನಿಮಿಷವೂ ಕರ್ನಾಟಕದಲ್ಲಿ ಇರಲಿಕ್ಕೆ ಲಾಯಕ್ಕಲ್ಲ ಅನ್ನೋ ಮಾತನ್ನು ಹೇಳಬೇಕಾಗತ್ತೆ. ಸರ್, ನಮ್ಮ ತೆರಿಗೆ ನನ್ನ ಅಂತೇಳಿ ಹೋರಾಟ ಶುರುವಾಗಿದೆ. ಕನ್ನಡಿಗರಿಗೆ ಅನ್ಯಾಯ ಆಗ್ತದೆ ಕೇಂದ್ರದಿಂದ ಅಂತಕ್ಕಂಥದ್ದು ಸರ್ಕಾರನೇ ಪ್ರತಿನಿಧಿಸಿ ಹೋರಾಟ ಮಾಡ್ತಾರೆ. ಬಹುಶಃ ಸರ್ಕಾರ ಮಾಡುವಂಥ ಹೋರಾಟಗಳು ಅದು ರಾಜಕೀಯ ಪ್ರೇರಿತವಾದಂಥ ಹೋರಾಟಗಳು ಆಗ್ತವೆ. ಇವತ್ತು ನೋಡಿ, ಕರ್ನಾಟಕ ಸರ್ಕಾರ ಜೊತೆಲಿ ಯಾರೂ ಇಲ್ಲ, ಯಾವ ಕನ್ನಡ ಪರ ಸಂಘಟನೆಗಳು ಇಲ್ಲ, ಯಾವ ರೈತ ಪರ ಸಂಘಟನೆಗಳು ಇಲ್ಲ, ಯಾವ ದಲಿತ ಪರ ಚಳುವಳಿಗಳು ಇಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತಾಗಿದೆ, ಅವರು ಚುನಾವಣೆಯಲ್ಲಿ ಕೊಟ್ಟಂಥ ಆಶ್ವಾಸನೆ ಏನು. ನಾವು ನಾಡು ನುಡಿಯ ವಿಚಾರ ಬಂದಾಗ ನಾವು ಭಾರಿ ನಿಷ್ಠೆಯಿಂದ, ಬದ್ಧತೆಯಿಂದ, ಕನ್ನಡದ ಕಳಕಳಿಯಿಂದ ನಾವು ಸರ್ಕಾರ ಕೆಲಸ ಮಾಡುತ್ತೆ ಅಂತ ಹೇಳಿ ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ದರು. ಆದರೆ ಸಿದ್ದರಾಮಯ್ಯನವರು ಇವತ್ತು ಮಾತು ತಪ್ಪಿದ್ದಾರೆ. ಅದಕ್ಕೆ ಯಾರೂ ಸಂಘಟನೆಗಳು ಅವರ ಜೊತೆಯಲ್ಲಿ ನಾವು ಮಾಡಬೇಕಾದಂಥ ಹೋರಾಟ ಇವತ್ತು ಒಂದು ಸರ್ಕಾರ ಮಾಡಲಿಕ್ಕೆ ನಿಂತಿದೆ ಅಂದರೆ ಅವರು ಯಾರೂ ಸಹ ಕನ್ನಡ ಪರ ಸಂಘಟನೆಗಳು ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ನಿಂತಿಲ್ಲ. ಅದಕ್ಕಾಗಿ ಇವತ್ತು ಸಿದ್ದರಾಮಯ್ಯನವರು ದೆಹಲಿಗೆ ಇವತ್ತು ಹೋರಾಟಕ್ಕೆ ಇಳಿದಿದ್ದಾರೆ. ಅವರು ಈ ಹೋರಾಟವನ್ನು ಸುಮಾರು ವರ್ಷಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ಕೊಂಡು ಬರ್ತಾಯಿತ್ತು. ಕೇಂದ್ರದ ಅನುದಾನದಲ್ಲಿ ನಮಗೆ ಅನ್ಯಾಯ ಆಗ್ತಾಯಿದೆ. ನಮಗೆ ಬರಬೇಕಾದಂಥ ಏನಿವತ್ತು ನಮ್ಮಿಂದ ಹೋಗುವಂಥ ಇಡೀ ಭಾರತದೊಳಗಡೆ ಮಹಾರಾಷ್ಟ್ರ 1ನೇದಾದರೆ 2ನೇದೇ ಕರ್ನಾಟಕ ಹೆಚ್ಚು ಟ್ಯಾಕ್ಸ್ ಕಟ್ಟುವಂಥ ಒಂದು ರಾಜ್ಯ. ನಮಗೆ ಕೊಡೋದು ಆನೆಯ ಹೊಟ್ಟೆಗೆ ಹರಕಾಸಿನ ಮಜ್ಜಿಗೆ ಅನ್ನಂಗೆ ನಮಗೆ ಭಾರಿ ಕೇವಲವಾಗಿ ಕರ್ನಾಟಕವನ್ನು ಭಾರತ ಸರ್ಕಾರ ನೋಡ್ತಾ ಇದೆ ಅಂತ ಹೇಳಿ ನಾವು ಹಿಂದಿನಿಂದಲೂ ಇದನ್ನು ಹೋರಾಟ ಮಾಡ್ಕೊಂಡು ಬಂದಿದ್ದು. ಈಗ ಕಾಂಗ್ರೆಸ್ನವರು ಕಣ್ಣು ತೆರೆದಿದ್ದಾರೆ. ಇವತ್ತಿನ ಸಿದ್ದರಾಮಯ್ಯನವ್ರ ಸರ್ಕಾರ ಈಗ ಕಣ್ಣು ತೆರೆದು ದೆಹಲಿಲಿ ಹೋಗಿ 1 ದಿನದ ಪ್ರತಿಭಟನೆ ಮಾಡಿ ಬಂದಿದ್ದಾರೆ, ವಾಪಸ್ ಆಗಿದ್ದಾರೆ, ಅಷ್ಟೇ, ಅಲ್ಲಿ ಮುಗೀತು.
ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು ವರ್ಷಗಳಿಂದ ಈ ಹೋರಾಟವನ್ನು ಮಾಡಿಕೊಂಡು ಬಂದಿದೆ. ಮುಂದೆಯೂ ಸಹ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಬರುವಂಥ ಏನು ಅನುದಾನಗಳು ಬರಬೇಕಾಗಿದೆ, ಏನು ನಮ್ಮದೇ ಆದಂಥ ಟ್ಯಾಕ್ಸನ್ನ ನಮಗೆ ಕೊಡಿ ಅಂತ ನಾವು ಏನು ಕೇಳ್ತಾ ಇದ್ದೀವಿ, ಅದನ್ನು ತಗೊಳ್ಳುವಂಥ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಭಾರಿ ದೊಡ್ಡ ಹೋರಾಟಕ್ಕೆ ಸಜ್ಜಾಗ್ತೀವಿ. ಹಾಗಾಗಿ ಕರ್ನಾಟಕ ಭಾರತದ ಒಕ್ಕೂಟದಲ್ಲಿ ಇದೆ ಅನ್ನೋದನ್ನ ಕೇಂದ್ರ ಸರ್ಕಾರವೂ ಮರಿಬಾರ್ದು, ಯಾರೂ ಮರಿಬಾರ್ದು. ಭಾಷಾ ರಾಜ್ಯಗಳ ಒಕ್ಕೂಟವೇ ಒಂದು ಭಾರತ. ಹಾಗಾಗಿ ಭಾರತದ ಒಕ್ಕೂಟದೊಳಗೆ ಕರ್ನಾಟಕ ಇದೆ. ನೀವು ತಾರತಮ್ಯ ಮಾಡಬೇಡಿ. ನಮ್ಮ ಹಣನೆಲ್ಲ ತೊಗೊಂಡೋಗಿ ಯಾವುದೋ ಉತ್ತರ ಭಾರತದ ರಾಜ್ಯಗಳಿಗೆ ಹಂಚುವ ಕೆಲಸವನ್ನು ಮಾಡಬೇಡಿ. ಕರ್ನಾಟಕದ ಹೆಚ್ಚು ಟ್ಯಾಕ್ಸ್ ನಾವು ಕಟ್ತಾ ಇದ್ದೀವಿ, ನಮಗೆ ಹೆಚ್ಚು ಅನುದಾನ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸ್ತೀನಿ. ಸರ್, ಕೆಲವು ರಾಜಕಾರಣಿಗಳ ಒಡನಾಟ ನಿಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬ ಆತ್ಮೀಯವಾಗಿತ್ತು. ಅದೇ ಒಂದು ಕಡೆ ಎಲ್ಲೋ ಒಂದು ಕಡೆ ನಿಮ್ಮ ಹೋರಾಟಕ್ಕೆ ಹಿನ್ನಡೆ ಆಗಿಲ್ವಾ? ಅನಿಸಿಲ್ಲ ನಿಮಗೆ ಯಾವಾಗ? ಬಹುಶಃ ಅನೇಕರ ಭಾವನೆಗಳು ಆ ಥರ ಇತ್ತು. ನಾನು ಯಾವ ಸರ್ಕಾರಗಳು ಬಂದರೂ ಅಷ್ಟೇ, ಕನ್ನಡದ ವಿಚಾರ ಬಂದಾಗ ನಾನು ಯಾವತ್ತೂ ಯಾರ ಜೊತೆ ರಾಜಿ ಆಗಿಲ್ಲ. ಹಿಂದೆ 2003ರಲ್ಲಿ ಇದೇ SM ಕೃಷ್ಣವ್ರ ಸರ್ಕಾರ ಬಂದಾಗ ಅವತ್ತು ನನ್ನ 30 ದಿವಸ ಜೈಲಲ್ಲಿ ತೊಗೊಂಡೋಗಿ ಇಟ್ಟಿದ್ರು. ಯಾಕೆಂದರೆ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡೋದು ಅಂತ ಹೇಳಿ. ಇವತ್ತು ಅಷ್ಟೇ ನನಗೆ ಸಿದ್ದರಾಮಯ್ಯನವರು, DK ಶಿವಕುಮಾರು, ಮತ್ತೊಬ್ಬರು ಇನ್ನೊಬ್ಬರು ಎಲ್ಲ ಪಕ್ಷದಲ್ಲೂ ಆತ್ಮೀಯರಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಹಂಗಂತ ಕನ್ನಡದ ವಿಚಾರ ಬಂದಾಗ, ಕರ್ನಾಟಕದ ವಿಚಾರ ಬಂದಾಗ ಅವ್ರು ಯಾರೂ ನನಗೆ ಹೆಚ್ಚಲ್ಲ, ಅವ್ರು ಯಾರೂ ದೊಡ್ಡವರಲ್ಲ. ನನಗೆ ಕರ್ನಾಟಕ ಕನ್ನಡಿಗನೇ ದೊಡ್ಡವನ ಹೊರತು ಸಿದ್ದರಾಮಯ್ಯ, DK ಶಿವಕುಮಾರು, ಇನ್ನೊಬ್ಬರು ಮತ್ತೊಬ್ಬರು ಯಾರೂ ದೊಡ್ಡವರಲ್ಲ ಕನ್ನಡದ ಮುಂದೆ ಅಂತ ಹೇಳೋದನ್ನ ಮತ್ತೊಮ್ಮೆ ಅವರಿಗೆ ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ.